ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಕೊಂಕಣಿ ಸ್ಟೈಲ್ ಮಾವಿನಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಯಾವುದೇ ತರಕಾರಿ ಇಲ್ಲದ ಸಮಯದಲ್ಲಿ ನಿಮಗೆ ಒಂದು ಮಾವಿನಕಾಯಿ ಸಿಕ್ಕಿದ್ರೆ ಸಾಕು, ರುಚಿಯಾದ ಒಂದು ತಂಬುಳಿ ಮಾಡ್ಬೋದು. ಒಂದು ಮಾವಿನಕಾಯಿಯನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಮಾವು ಜಾಸ್ತಿ ಹುಳಿ ಇದ್ದರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಇದು ಅಷ್ಟಾಗಿ ಹುಳಿ ಇಲ್ಲ, ಹಾಗಾಗಿ ಇದಕ್ಕೆ ಒಂದು ಮಾವಿಗೆ 1 ಕಪ್ ತೆಂಗಿನ ತುರಿ ಹಾಕ್ಕೊಳ್ತೇನೆ. ಈಗ ಇಲ್ಲಿ 1 ಕಪ್ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಈಗ ಈ ಮಾವನ್ನು ಇದರಲ್ಲಿ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಬೇಕು. ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕಿದರೆ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ ನೋಡಿ. ಹಾಗಾಗಿ ಆದಷ್ಟು ತೆಳ್ಳಗಿನ ಪೀಸ್ ಮಾಡ್ಕೊಳ್ಳಿ. ಈ ಮಾವು ಕೂಡ ತುಂಬಾ ಬೆಳೆದಿದೆ ನೋಡಿ. ಈ ಥರ ಬೆಳೆದ ಮಾವು ಆದರೆ ತಂಬುಳಿ ಕೂಡ ತುಂಬಾ ರುಚಿಯಾಗಿರ್ತದೆ. ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಹುಳಿಯಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಈಗ ಇದಕ್ಕೆ 1 ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಈಗ 2 ಹಸಿಮೆಣಸು ಹಾಕಿದ್ದೇನೆ. ತಂಬುಳಿ ಜಾಸ್ತಿ ಖಾರ ಮಾಡೋದಿಲ್ಲ, ಕೆಲವರಿಗೆ ಖಾರ ಇಷ್ಟ ಆದವರು ಹಸಿಮೆಣಸನ್ನು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಳುವ. ನೀರು ಹಾಕಿ ರುಬ್ಬಿಕೊಳ್ಳುವ. ನೋಡಿ, ರುಬ್ಬಿ ತಂದಿದ್ದೇನೆ ನೋಡಿ. ಈ ಥರ ಗಟ್ಟಿ ಚಟ್ನಿ ಥರ ಮಾಡಿದರೆ ದೋಸೆಗೆ ಹಚ್ಚಿ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ಊಟಕ್ಕೆ ಆದರೂ ತುಂಬ ಚೆನ್ನಾಗಿ ಆಗ್ತದೆ. ನಾನಿಲ್ಲಿ ತಂಬುಳಿ ಮಾಡ್ತಾ ಇರೋದು, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ತೇನೆ. ಸ್ವಲ್ಪ ಮಿಕ್ಸಿ ತೊಳೆದು ಕೂಡ ನೀರು ಹಾಕ್ಕೊಂಡಿದ್ದೇನೆ. ಉಪ್ಪು ರುಬ್ಬುವಾಗಲೇ ಹಾಕಿದ್ದುಂಟು, ಹಾಗಾಗಿ ಉಪ್ಪು ಕಡಿಮೆ ಆಗಿದ್ದರೆ ಇನ್ನೊಂದು ಸಾರಿ ಚೆಕ್ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ, ದಪ್ಪ ಉಂಟಿದ್ದು, ಇನ್ನೂ ಬೇಕಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಿಹಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೊಸರನ್ನು ಕಡಿದು ಹಾಕ್ಕೊಳ್ಳಿ. ಹುಳಿ ಮಜ್ಜಿಗೆ ಹಾಕಬಾರ್ದು, ಇದಕ್ಕೆ ಸಿಹಿ ಮಜ್ಜಿಗೆ ಹಾಕಿದ್ರೇ ಈ ತಂಬುಳಿಗೂ ರುಚಿ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕುವ. ಒಗ್ಗರಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಇದ್ರೆ ಸ್ಕಿಪ್ ಮಾಡಿ. ಒಲೆ ಮೇಲೆ ಒಂದು ಸೌಟನ್ನು ಇಟ್ಟಿದ್ದೇನೆ. ಅದರಲ್ಲಿ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆಯನ್ನು ಹಾಕಿ ನೀವು ಒಗ್ಗರಣೆ ಮಾಡಿದರೆ ತಂಬುಳಿಗೆ ರುಚಿ ಕೂಡ ಚೆನ್ನಾಗಿರ್ತದೆ. ಈಗ ಸಾಸಿವೆ ಸಿಡಿತಿದ್ದ ಹಾಗೆ 1 ಒಣಮೆಣಸನ್ನು ಕತ್ತರಿಸಿ ಹಾಕ್ಕೊಳ್ಬೇಕು. ಸ್ವಲ್ಪ ಹಿಂಗು ಪೌಡರ್ ಹಾಕ್ಕೊಳ್ಳಿ. ಈಗ ಹಾಗೆ 1 ಕಡ್ಡಿ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಈಗ ಈ ಒಗ್ಗರಣೆಯನ್ನು ತಂಬುಳಿಗೆ ಹಾಕಿದರೆ ಆಯಿತು. ರುಚಿಯಾದ ತಂಬುಳಿ ರೆಡಿ ಆಯಿತು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.